ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಎಷ್ಟೇ ಜೋರಾಗಿ ವೀಡಿಯೋದಲ್ಲಿ ಕಿರ್ಚಾಡಿದ್ರೂ ನಿಮಗೆ ಅದು ಕರೆಕ್ಟಾಗಿ ರೆಕಾರ್ಡಲ್ಲಿ ಕೇಳಿಸಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಮ್ಮ ಊರಲ್ಲಿ ಪಾಯ ಪೂಜೆ ಇದೆ. ಆ ಪಾಯ ಪೂಜೆಗೆಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ ಬೆಂಗಳೂರಿಂದ ನಾವು. ಇದು ನೋಡಿ, ಪಾಯ ಪೂಜೆಗೆ ನಮ್ಮ ಪೂಜಾರಿಯವರು ಹಾಕೊಂಡು ಕೊಟ್ಟಿರೋ ಲಿಸ್ಟು ಒಂದು 33 ಐಟಮ್ಸ್ ಇದೆ. ಈ ಐಟಮ್ಸ್ ಎಲ್ಲ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಪಾಸಿಬಲ್ ಆದರೆ ತೋರಿಸ್ತೀನಿ, ನೋಡ್ತಾಯಿರಿ. 33 ಐಟಮ್ಸಲ್ಲಿ ಇವಾಗ ಏನೇನು ತೊಗೊಬೇಕು ಅಂತ ನಾನು ಅದೇ ಫಸ್ಟು ಮಾರ್ಕೆಟ್ಗೆ ಹೋಗ್ತೀವಿ. ಅದಾದಮೇಲೆ ಅಲ್ಲಿಂದ ಸೀದಾ ಎಲ್ಲ ಸಾಮಾನುಗಳ್ನ ತಗೊಂಡು ಸೀದಾ ನಾವು ನಮ್ಮ ಊರಿಗೆ ಹೋಗ್ತೀವಿ, ಸರಿನಾ? ಅದೇ ಈ ಪಾಯ ಪೂಜೆ ಐಟಮ್ಸ್ ಏನು ಅಂದರೆ, ಅದೇ 5 ಬಟ್ಟಲು, ತಟ್ಟೆ, ಎಲ್ಲ ಹೊಸ ತಟ್ಟೆ, ಮತ್ತು ಬಾಳೆಹಣ್ಣು, ವಸ್ತ್ರ, ಟವಲ್ಲು, ಆಮೇಲೆ ಹೂವು, 5 ಪಾಯದ ಕಲ್ಲು, ಮತ್ತು 5 ಎಳ್ನೀರು, ಅದು ಇದು ಎಲ್ಲನೂ ಬರೆದಿರ್ತಾರೆ ಪೂಜಾರಿ. ಅದೇ ಒಂದು ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂದರೆ, ನನಗೆ ಒಂದು 5,000ವರೆಗೂ ಆಯಿತು. ಈ ಎಲ್ಲ ಒಂದು ಇದು ಐಟಮ್ಸ್ಗಳ್ನ ತಗೊಳ್ಳುವಾಗ ಅದು 5,000 ಆಗಿದೆ. ಇವಾಗ ಬನ್ನಿ ತೊಗೊಂಡು ನಾವು ಸೀದಾ ನಮ್ಮ ಅಪ್ಪ ಅಮ್ಮ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಮತ್ತು ನೀವುಗಳು ಯಾರು ಪಾಯ ಪೂಜೆ ಮಾಡಿಸ್ತೀರೋ ಅವ್ರಿಗೂ ಬೇಕಾದರೆ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ ನಾನು. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಾಯ ಪೂಜೆನ ಪ್ರಾಪರಾಗಿ ಮಾಡಬೇಕು, ಯಾಕಂದರೆ ಮುಂದಿನ ನೀವು 10 ವರ್ಷ ಬದುಕ್ತಿರೋ, 20 ವರ್ಷ ಬದುಕ್ತಿರೋ, 50 ವರ್ಷ ಬದುಕ್ತಿರೋ ನಿಮ್ಮ ಮನೆಗಳಲ್ಲಿ ಅದು ಚೆನ್ನಾಗಿರಬೇಕು ಅಂದರೆ, ನೀವು ಸುಖವಾಗಿರಬೇಕು ಆ ಮನೆಯಲ್ಲಿ, ಅಂದರೆ ಸುಖ ನೆಮ್ಮದಿ ಎಲ್ಲ ಇರಬೇಕು ಅಂದರೆ ಈ ಥರ ಪಾಯ ಪೂಜೆನ ಚೆನ್ನಾಗಿ ಮಾಡಿಸ್ಬೇಕು. ನೋಡಿ, ಒಂದು ಹೊಸ ಬಿನ್ನಿಗೆ ನಮ್ಮಮ್ಮ ಎಲ್ಲ ತೊಗೊಂಡು ಬಂದು ಬೆಳಿಗ್ಗೆ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಅದೇ ಐಟಮ್ಸ್ಗಳೆಲ್ಲ ನಾವು ತೊಗೊಂಡಿದ್ದಿತ್ತು ನೋಡಿ. ಮತ್ತು ಪ್ರಸಾದ ಬೇರೆ ಮಾಡ್ಕೊಂಡಿದ್ದಾರೆ, ಅವಲಕ್ಕಿದು ನೋಡಿ. ಇದು ನಾನು ಕೂಡ ರೆಡಿಯಾಗಿ ಪೂಜೆಗೆಲ್ಲ ರೆಡಿಯಾಗಿ ಹೂವು, ದೀಪಾವಳಿ ಕಂಬ, ಮತ್ತು ವಸ್ತ್ರ, ಪಂಚೆ, ನೋಡಿ ಎಷ್ಟು ಐಟಮ್ಸ್ ಇದೆ. ಈ ಐಟಮ್ಸ್ಗಳನ್ನೆಲ್ಲ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಟೈಮ್ ಸಿಗಲಿಲ್ಲ. ನಾವು ಸೀದಾ ಬಂದಿದ್ದೆ ಪೂಜೆ ಮಾಡೋದಕ್ಕೆ. ಇದೊಂದು ನಮ್ಮ ಸೈಟು. ಪೂಜಾರಪ್ಪ ಬಂದುಬಿಟ್ಟಿದ್ರು. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಅಮ್ಮವರೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ನಾನೇ ಮಾಡ್ಕೊಂಡು ಕೊಟ್ಟಿದ್ದಿತ್ತು. ಆದರೆ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಈಚೆ ಹೋಗಿದ್ದೆ. ಅಷ್ಟರಲ್ಲಿ ಬಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದೇ ನಮ್ಮ ಸೈಟು. ಇವ್ರು ನಮ್ಮ ಅಣ್ಣ. ನೋಡಿ, ಇದು ಇವಾಗೆಲ್ಲ ಅದೇ ನಮ್ಮ ಚಿಕ್ಕಪ್ಪವರು ಎಲ್ಲ ಹಸು ಎಲ್ಲ ಕಟ್ಕೊಂಡಿದ್ದಾರೆ. ಅದೇ ಸೈಟಲ್ಲಿ ನಾವು ಇವಾಗೆಲ್ಲ ಕ್ಲೀನ್ ಮಾಡಿಸಿ ಮನೆ ಕಟ್ಕೊಬೇಕು. ನೋಡಿ, ಪಾಯದ ಪೂಜೆ 5 ಕಲ್ಲಿಕ್ಕಿ ಪೂಜಾರಪ್ಪ ಸ್ಟಾರ್ಟ್ ಮಾಡಿದರು ಪೂಜೆ ಮಾಡೋದನ್ನ. ತುಂಬ ಚೆನ್ನಾಗಿ ಪೂಜೆ ಆಯಿತು. ನೋಡಿ, ಚಾಪೆ ಕೂಡ ಹೊಸ ತೊಗೊಂಬರ್ಬೇಕು. ಮತ್ತು ಆರೆಕೋಲು, ಮತ್ತು ಗುದ್ದಲಿ, 5 ಪೂಜೆ ಕಲ್ಲು, ಮತ್ತು 9 ಗೊಂತುಗಳು, ಮತ್ತು ಎಲೆ, ಬಾಳೆ ಎಲೆಗಳು ಎಲ್ಲನೂ ತಗೊಂಡು ಪೂಜೆ ಆದಮೇಲೆ, ಪಾಯ ಪೂಜೆ ಎಲ್ಲ ಆದಮೇಲೆ ನಾನು ಅದೇ ಬೆಳಗ್ಗೆ 7 ಗಂಟೆಗೆ ಪೂಜೆ ಇತ್ತಲ್ಲ, 7:30ಗೆ ಪೂಜೆ ಇದ್ದಿತ್ತು. ಅದಕ್ಕೆ ಬೆಳಗ್ಗೆ 3 ಗಂಟೆಯಿಂದನೇ ಎಲ್ಲರೂ ಸಾಮಾನುಗಳನ್ನೆಲ್ಲ ರೆಡಿ ಮಾಡ್ಕೊಂಡು, ಪೂಜೆ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿದ್ದಕ್ಕೆ ನಾಷ್ಟ ಮಾಡೋದಕ್ಕೆ ಯಾರಿಗೂ ಟೈಮ್ ಸಿಕ್ಕಿರಲಿಲ್ಲ. ಯಾರೂ ನಾಷ್ಟ ಕೂಡ ಮಾಡಿರಲಿಲ್ಲ ಪೂಜೆಯಲ್ಲಿ. ಪ್ರಸಾದ ಮಾತ್ರ ತಿಂದಿದ್ರು. ಅವ್ರಿಗೆ ಎಲ್ಲರಿಗೂ ನಾಷ್ಟ ತರೋಣ ಅಂತ ನಾನು ನಮ್ಮೂರಲ್ಲಿ ಅಂದರೆ ಒಂದು 8 ಕಿಲೋಮೀಟ್ರ್ ಹೋಗಬೇಕು, ಒಂದು ಹೋಟ್ಲು ಬೇಕು ಅಂದರೆ ಹೋಟ್ಲು ಕೂಡ ಇಲ್ಲ ನಮ್ಮೂರಲ್ಲಿ. ಇದು ನೋಡಿ, ನಾನು ನಮ್ಮ ಊರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ತೋಟಗಳು, ಹಸಿರಿನಿಂದ ಕೂಡಿರುತ್ತೆ ನಮ್ಮ ಊರು. ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೆಮ್ಮದಿಯಿಂದ ಆರಾಮಾಗಿರ್ಬೋದು, ಜೀವನ ಮಾಡ್ಬೋದು. ಅದಕ್ಕೋಸ್ಕರ ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ. ಅದೇ ನಮ್ಮ ತುಮಕೂರಲ್ಲಿ ನಾನು ಹುಟ್ಟಿರೋದು. ಅದೇ ಬೆಳೆದಿತ್ತು ಓದಿದ್ದೆಲ್ಲ ನಾನು ಬೆಂಗಳೂರಲ್ಲಿ. ಆದರೆ ನಾನು ಈಗ ಸೆಟಲ್ ಆಗಬೇಕು ಅಂತ ಬಂದಿರೋದು. ನಮ್ಮೂರು ತುಮಕೂರು ಗ್ರಾಮದಲ್ಲೇ ನಾನು ಸೆಟಲ್ ಆಗೋಕ್ಕೆ ಬಂದಿರೋದು. ನೋಡಿ, ಈ ಥರ ತುಂಬ ಕಡಿಮೆ ಜನಗಳು ಓಡಾಡ್ತಿರ್ತಾರೆ. ಅಷ್ಟೊಂದು ಪೊಲ್ಯೂಷನ್ ಏನೂ ಇರೋಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ತೋಟ, ಗದ್ದೆ ಎಲ್ಲನೂ ಮಾಡಿಕೊಂಡು ನಾನು ಇನ್ಮೇಲಿಂದ ನಮ್ಮ ಊರಲ್ಲೇ ಸೆಟ್ಲ್ ಆಗೋಣ ಅಂತ ಅಂದ್ಬಿಟ್ಟು ಊರಲ್ಲೇ ನಾವು ಮನೆ ಕಟ್ಟಿಸ್ತಾ ಇದ್ದೀನಿ ನಾನು.
ನಮ್ಮ ಅಪ್ಪ ಕಟ್ಟಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಇದು ಹೂವದ ಗದ್ದೆ ಕೂಡ ಐತೆ. ಬನ್ನಿ ಇವಾಗ ನಾನು ಹೋಟ್ಲಿಗೆ ಹೋಗಿ ಅವ್ರಿಗೆ ನಾಷ್ಟ ತೊಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನೀವು ಕೂಡ ಒಂದು ಒಳ್ಳೆ ಯಾವ ಪ್ಲೇಸಲ್ಲಿ ನೀವು ಮನೆ ನಿಮಗಿಷ್ಟ, ನಿಮಗೆ ಸಿಟಿ ಇಷ್ಟನಾ ಇಲ್ಲ ಅಂದರೆ ಏನಪ್ಪ ಹಳ್ಳಿ ಇಷ್ಟನಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡ್ತಾಯಿರಿ. ನೋಡಿ ಇದೆಲ್ಲ ನಮ್ಮ ಊರಿನ ಗದ್ದೆಗಳು. ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಇತ್ತು, ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಮತ್ತು ನೋಡಿ ಇಲ್ಲಿ ಅಡಿಕೆ ಮರ, ಅಡಿಕೆ ತೋಟ ಇದೆಲ್ಲ ತುಂಬ ಚೆನ್ನಾಗಿದೆ ನಮ್ಮೂರಲ್ಲಿ. ರೋಡ್ ಕೂಡ ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ. ಫಸ್ಟ್ ಇಷ್ಟು ಚೆನ್ನಾಗಿ ರೋಡ್ ಏನಿರಲಿಲ್ಲ. ಅದು ಅರ್ಧ ಹಾಕಿದ್ದಾರೆ. ಅರ್ಧ ಕಿಲೋಮೀಟರ್ ಹಾಕಿಲ್ಲ, ಅರ್ಧ ಕಿಲೋಮೀಟರ್ ಚೆನ್ನಾಗಿ ರೋಡ್ ಹಾಕಿದ್ದಾರೆ. ನಮ್ಮ ಊರಿಗೆ 8 ಕಿಲೋಮೀಟ್ರ್ ಅಂದರೆ 4 ಕಿಲೋಮೀಟ್ರ್ ಚೆನ್ನಾಗಿ ಹಾಕಿದ್ದಾರೆ. 4 ಕಿಲೋಮೀಟ್ರ್ ಚೆನ್ನಾಗಿ ಹಾಕಿಲ್ಲ ನೋಡಿ. ಇಲ್ಲಿಂದ 8 ಕಿಲೋಮೀಟ್ರ್ ನಾವು ಹೋಟೆಲ್ಗೆ ಹೋಗಿ ಊಟ ತೊಗೊಂಬರ್ಬೇಕು. ಊಟ ಅಂದರೆ ಯಾವಾಗಾದರೂ ರೇರು, ಎಲ್ಲರ ಮನೆಯಲ್ಲೂ ನಾಷ್ಟ ಮಾಡೇ ಮಾಡ್ತಾರೆ. ಹಳ್ಳಿಗಳಲ್ಲಿ ಯಾರೂ ಹೋಟೆಲ್ಗೆ ಹೋಗಲ್ಲ. ಅದಕ್ಕೋಸ್ಕರ ನಮ್ಮ ಹಳ್ಳಿಯಲ್ಲೂ ಹೋಟೆಲ್ ಇಲ್ಲ. ಸ್ವಲ್ಪ ದೂರ ಬಂದು ತೊಗೊಂಡೋಗ್ಬೇಕು. ಮತ್ತು ನಾನು ವರ್ಕೌಟ್ಸ್ ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ನನ್ನ ಪ್ರೊಫೆಷ್ನಲ್ ಏನು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ನೀವು ಕೇಳಿದ್ರೆ ತಾನೇ ನಾನು ಹೇಳೋದು. ನೀವು ಕಮೆಂಟ್ ಮಾಡ್ತಾ ಇಲ್ಲ, ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ವೀಡಿಯೋಸ್ನ ಇನ್ನೂ ಚೆನ್ನಾಗಿ ನಾನು ಮಾಡಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಕೇಳಿ, ಈ ಥರ ವೀಡಿಯೋಸ್ ಹಾಕು, ಈ ಥರ ಕೇಳು, ನಮಗಿದೇನಂತ ತಿಳಿಸಿ ಅಂತ ಹೇಳಿದ್ರೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕಾಗೋದು. ಸರಿನಾ? ಮತ್ತು ನಿಮ್ಮ ಅರಣ್ಯ ಇಲಾಖೆಯಲ್ಲಿರುವ ಹುದ್ದೆಗಳಿಗೆ ಫಿಸಿಕಲ್ ಕೇಳಿದಾರಲ್ಲ, ಅದಕ್ಕೆ ಎಲ್ಲ ನಾನು ಹೇಳ್ಕೊಂಡು ಕೊಡ್ತೀನಿ ಯಾವ ಥರ ಫಿಸಿಕಲ್ ಮಾಡಬೇಕು ಅಂತ. ನಾನು ಮನೆಗೆ ನಾಷ್ಟ ತಲುಪಿಸಿ ಮತ್ತು ಬಂದಿದ್ದೆ ನಮ್ಮ ಊರಿನ ಕೆರೆ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಊರು ಕೆರೆ ತುಂಬಾ ದೊಡ್ಡದಿದೆ. ಅದೆಲ್ಲ ನೋಡಿಕೊಂಡು ಮತ್ತೆ ನಾನು ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ಮ ಊರಿನ ಕೆರೆ. ಆದರೆ ಇವಾಗ ಸ್ವಲ್ಪ ಕಡಿಮೆ ನೀರಿದೆ. ನಾವು ಚಿಕ್ಕವರಿದ್ದಾಗೆಲ್ಲ ಪೂರ್ತಿ ತುಂಬಿರ್ತಾಯಿತ್ತು, ಅಷ್ಟು ನೀರು ಇರ್ತಿತ್ತು. ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ನೀರು ಇರ್ತಿತ್ತು ಇದರಲ್ಲಿ. ಆದರೆ ಇವಾಗ ನೋಡಿದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನೀರು ಕಾಣಿಸ್ತಿದೆ. ಅದು ಮಳೆಗಾಲದಲ್ಲೇ ನೀರಿಲ್ಲ, ಆ ಥರ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಕಾಲಗಳಿಗೆ ತಕ್ಕಂತೆ ನಡಿಬೇಕು ಅಷ್ಟೇ. ಆದರೆ ಬೇಜಾರಾಗುತ್ತೆ ಇಷ್ಟು ಕಡಿಮೆ ನೀರಿದ್ದಾಗೆಲ್ಲ. ನಾವು ಸಣ್ಣವರಿದ್ದಾಗ ತುಂಬಾ ನೀರು ಇರ್ತಿತ್ತು. ಇವಾಗ ಅದೇ ಕೆರೆ ಹತ್ರ ನಾನು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಾಗೆ ಅರಣ್ಯ ಇಲಾಖೆಗೆ ನಿಮ್ಗೆ ಪೋಸ್ಟ್ಗಳಿಗೆಲ್ಲರೂ ನೀವೆಲ್ಲ ಅಪ್ಲೈ ಮಾಡೋರು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಗಸ್ಟ್ 31 ಸೆಪ್ಟೆಂಬರ್ 1ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದರು. ಆ ಡೇಟ್ನ ನೋಡ್ಕೊಂಡು ಎಲ್ಲರೂ ಅಪ್ಲೈ ಮಾಡಿರಿ. 75% ಇರೋರು ಕೂಡ ಅಪ್ಲೈ ಮಾಡಿರಿ, 60% ಇರೋರು ಕೂಡ ಅಪ್ಲೈ ಮಾಡಿರಿ. ಯಾಕಂದರೆ ಈ ಒಂದು ಹುದ್ದೆ ಏನಿದೆಯಲ್ಲ, ಈ ಒಂದು ಜಾಬ್ ಅದು ನಿಮ್ಮ ಫಿಸಿಕಲ್ ಮೇಲೆ ಇರುತ್ತೆ. ನಿಮ್ಮ ಫಿಸಿಕಲ್ ಚೆನ್ನಾಗಿದ್ದರೆ ನೀವು ಆರಾಮಾಗಿ ನಿಮ್ಮ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಫಿಸಿಕಲ್ ಪಾಸ್ ಮಾಡಿದೆ 90, 99, 95 ತಕ್ಕೊಂಡು ನಿಮ್ಮ ಫಿಸಿಕಲ್ ಏನೂ ಇಲ್ಲ ಅಂದರೆ ಅವರು ಜಾಬ್ಗೆ ಹೆಂಗೆ ಸೆಲೆಕ್ಟ್ ಆಗ್ತಾರೆ, ಅದೇ ಥರ. ಮತ್ತು ನಾನು ಬಂದೆ ಕೆರೆಯಿಂದ ಮನೆಗೆ. ಎಲ್ಲ ನಾಷ್ಟ ಮಾಡ್ತಾಯಿದ್ರು. ನಾನು ಮಾಡಿಬಿಟ್ಟಿದ್ದೆ. ನಾನು ಹೋಟ್ಲಲ್ಲೇ ಮಾಡಿ ಅವ್ರಿಗೆಲ್ಲ ತೊಗೊಂಡು ಬಂದೆ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲ ನಾಷ್ಟ ಮಾಡ್ತಿದ್ದಾರೆ. ಮತ್ತು ಇನ್ನೇನು ಅದೇ ನಿಮಗೆ 90-95% ತೊಗೊಂಡ್ರೂ ಅವರು ಫಿಸಿಕಲ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಜಾಬ್ಗೆ ಅವ್ರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಜಾಬ್ಗೆ ಯಾವ ಥರ ಫಿಸಿಕಲ್ ಮಾಡಬೇಕು, ನೀವು ಯಾವ ಥರ ಕ್ಲಿಯರ್ ಮಾಡಬೇಕು ಅಂತ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಕೇಳ್ತಾಯಿರಿ ನಿಮ್ಮ ಪ್ರಶ್ನೆಗಳನ್ನ ಏನೇನು ಹೆಂಗೆ ಅಂತ. ಮತ್ತು ನಾಷ್ಟ ಎಲ್ಲ ಆದಮೇಲೆ ಮತ್ತೆ ನಾನು ಬಂದಿದ್ದೆ ಸೀದಾ ಅಲ್ಲಿಂದ ತುಮಕೂರು ತಾಲೂಕು ಆಫೀಸ್ ಹತ್ರ ಬಂದೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗಬೇಕು. ಯಾಕಂದರೆ ಬೆಂಗಳೂರಲ್ಲಿ ನನ್ನ ಜಾಬ್ ಇವೆಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದು ಮತ್ತು ಮನೆಯೆಲ್ಲ ಕಟ್ಟಾದ್ಮೇಲೆ ನಾವು ಸೀದಾ ಹೋಗಿ ನಮ್ಮ ಊರಿಗೆ ಶಿಫ್ಟ್ ಆಗ್ತೀವಿ. ತಾಲೂಕು ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮೀಟ್ ಮಾಡಬೇಕಾಗಿತ್ತು. ಅವ್ರನ್ನ ಮೀಟ್ ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ತೀನಿ.